ಹಲೋ ಪ್ರೀತಿಯ ವೀವರ್ಸ್, ಗುಡ್ ಈವ್ನಿಂಗ್. ನಾನು ಈಗ 2 ಲೋಟದಷ್ಟು ಬೊಂಬೆ ರವೆಯನ್ನು ತೆಗೆದುಕೊಂಡು ಅದು ಒಂದು ಪ್ಯಾನಿನಲ್ಲಿ ಬಿಸಿ ಮಾಡುತ್ತಾ ಇರುತ್ತೇನೆ. ಅದು ಬೊಂಬೆ ರವೆದು ಸ್ವಲ್ಪ ಸ್ಮೆಲ್ ಬರಬೇಕು, ಫ್ರೈ ಆದ್ದು. ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಅದು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದರದ್ದು ಸ್ಮೆಲ್ ಬಿಡುವ ತನಕ ರೋಸ್ಟ್ ಮಾಡಬೇಕು. ಪರಿಮಳ ಬರಬೇಕು ಬೊಂಬೆ ರವೆದು, ಅದು ಫ್ರೈ ಆದ್ದು. ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು ಮತ್ತು ಸಾಸಿವೆ, ಅದು ಚಟಪಟ ಆಗಬೇಕು. ನಂತರ ಉದ್ದಿನಬೇಳೆ, ಅದು ಸ್ವಲ್ಪ ಬ್ರೌನ್ ಆಗಬೇಕು. ನಂತರ 1 ಸ್ಪೈಸಿ ಚಿಲ್ಲಿ, ಇದು ತುಂಬ ಖಾರ ಇರುತ್ತದೆ, 1 ಸಾಕು. ನಂತರ ಒಗ್ಗರಣೆ ಎಲೆ, ಇಷ್ಟನ್ನು ಹಾಕಬೇಕು. ಅದರದ್ದು ಪರಿಮಳ ಬರುತ್ತದೆ. ನಂತರ 2 ಲೋಟಕ್ಕೆ 4 ಲೋಟದಷ್ಟು ನೀರನ್ನು ಹಾಕಬೇಕು. ಅದಕ್ಕೆ ಎಷ್ಟು ಸಿಹಿ ಬೇಕು, ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮುಚ್ಚಿಡಬೇಕು. ಅದು ಕುದಿಯಬೇಕು ಚೆನ್ನಾಗಿ ನೀರು. ನಂತರ ಇದು ರೋಸ್ಟ್ ಮಾಡಿದ ಬೊಂಬೆ ರವೆಯನ್ನು ಅದರೊಳಗೆ ಹಾಕಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪುನಃ ಮುಚ್ಚಳವನ್ನು ಮುಚ್ಚಬೇಕು. ನಂತರ ತುರಿದ ತೆಂಗಿನಕಾಯಿಯನ್ನು ಅದರಲ್ಲಿ ಹಾಕಬೇಕು, 1 ಕಪ್ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಡ್ರೈ ಆಗುವ ತನಕ ಬೇಯಿಸಬೇಕು. ಮುಚ್ಚಬೇಕು. ಅದು ಡ್ರೈ ಆದ ಮೇಲೆ ಈಗ ಸಾಕು, ಅಷ್ಟು ಸಾಕು, ಬೆಂದಿದೆ. ನಂತರ 1 ಟೇಬಲ್ ಅಷ್ಟು ತುಪ್ಪ ಆ್ಯಡ್ ಮಾಡಬೇಕು. ತುಪ್ಪದ ಒಳ್ಳೆ ಪರಿಮಳ ಬರ್ತದೆ. ಅದನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡಬೇಕು. ಇನ್ನೊಂದು ಪಾತ್ರೆಯಲ್ಲಿ ತುರಿದ ತೆಂಗಿನಕಾಯಿಯನ್ನು ಅರ್ಧ ಬೌಲಷ್ಟು ಹಾಕಬೇಕು. ಮತ್ತು 2 ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕು. ನಂತರ 1/4 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಉಂಟಲ್ಲ, ಅದು ಹಾಕಬೇಕು. ನಂತರ ಸ್ವಲ್ಪ ಹಳದಿ ಪೌಡರ್, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಅವಲಕ್ಕಿ ಉಂಟಲ್ಲ, ಅದು ತೆಳ್ಳಗೆ ಅವಲಕ್ಕಿ ಎಂದು ಹೇಳ್ತಾರೆ, ಅದು ತೆಳ್ಳಗೆ ಅವಲಕ್ಕಿ ಹಾಕಬೇಕು, 1 ಚಿಕ್ಕ ಪ್ಲೇಟಿನಷ್ಟು. ಚೆನ್ನಾಗಿ ಅದು ಮಿಕ್ಸ್ ಮಾಡಬೇಕು. ಹೀಗೆ ಕಲರ್ ಬರಬೇಕು ಮಿಕ್ಸ್ ಮಾಡಿ. ನಂತರ 1 ಪ್ಲೇಟಿನಲ್ಲಿ ಮಾಡಿಟ್ಟ ಉಪ್ಪಿಟ್ಟು ಮತ್ತು ಇದು ಅವಲಕ್ಕಿ ಮಿಕ್ಸ್ ಮಾಡಿದ್ದು ಮಸಾಲ ಅವಲಕ್ಕಿ ಉಪ್ಪಿಟ್ಟ ಮೇಲೆ ಹಾಕಬೇಕು. ನಂತರ ಇದು ಸಪೂರ ಶಾಮಿಗೆ, ಮುರುಕುರು ಅಂತಾರಲ್ಲ,
ಅದನ್ನು ಹಾಕಿ ಅದರ ಜೊತೆ ತಿನ್ನಬೇಕು. ಇದು ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಇದು ಮ್ಯಾಂಗ್ಳೂರು ರೆಸಿಪಿ. ಇದು ಮ್ಯಾಂಗ್ಳೂರಿನಲ್ಲಿ ಹೋಟೆಲಿನಲ್ಲಿ ಇದು ಮಸಾಲ ದೋಸೆ ಹೇಗೆ ಫೇಮಸ್ ಅಲ್ವಾ, ಹಾಗೆಯೇ ಇದು ಕೂಡ ಫೇಮಸ್ಸು. ತುಂಬ ಜನರು ಇದು ತುಂಬ ಲೈಕ್ ಮಾಡ್ತಾರೆ. ಇದಕ್ಕೆ ಕನ್ನಡದಲ್ಲಿ ಉಪ್ಪಿಟ್ಟು ಅವಲಕ್ಕಿ ಎಂದು ಹೇಳುತ್ತಾರೆ ಮತ್ತು ತುಳುವಿನಲ್ಲಿ ಉಪ್ಪಿಟ್ಟು ಬಾಜೆಲ್ ಎಂದು ಹೇಳುತ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ವಿಡಿಯೋಸನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು.